ಸ್ನೇಹಿತರೆ, ಭಾರತದ ಇತಿಹಾಸದಲ್ಲೇ ಅತಿದೊಡ್ಡ ಬದಲಾವಣೆಯೊಂದು ಸದ್ದಿಲ್ಲದೆ ನಡೀತಾ ಇದೆ. ಸ್ವಲ್ಪ ಸದ್ದಿನೊಂದಿಗೂ ನಡೀತಾ ಇದೆ, ಬರೀ ಸದ್ದಿಲ್ಲ ಅಂತಲ್ಲ. ಕಳೆದ 20 ವರ್ಷಗಳಿಂದ ಸರ್ಕಾರಗಳು ಬದಲಾದರೂ ಕೂಡ, ಪ್ರಧಾನಿಗಳು ಬದಲಾದರೂ ಕೂಡ ಒಂದು ಕಾನೂನು ಮಾತ್ರ ಬದಲಾಗಿರಲಿಲ್ಲ. ಅದೇ ಉದ್ಯೋಗ ಖಾತ್ರಿ ಯೋಜನೆ. ಆದರೆ ಇವತ್ತು ಆ 20 ವರ್ಷದ ಅಧ್ಯಾಯಕ್ಕೆ ದಿ ಎಂಡ್. ಹಳೆಯ ಮನ್ರೇಗಾ ಅಥವಾ MG ನರೇಗಾ ಈ ಕಾಯ್ದೆಯನ್ನು ಕಂಪ್ಲೀಟ್ ತೆಗೆದುಹಾಕಿ ಅದರ ಜಾಗಕ್ಕೆ ಒಂದು ಹೊಸ ಅತ್ಯಾಧುನಿಕ ಮತ್ತು ಅಷ್ಟೇ ಕಾಂಟ್ರವರ್ಷಿಯಲ್ ಬಿಲ್ಲನ್ನು ಕೇಂದ್ರ ಸರ್ಕಾರ ತಗೊಂಬಂದಿದೆ. ಇಲ್ಲಿ ಹೆಸರು ಬದಲಾಗಿದೆ, ರೂಲ್ಸ್ ಬದಲಾಗಿದೆ. ಅಷ್ಟೇ ಯಾಕೆ, ದುಡ್ಡು ಕೊಡೋದು ಯಾರು ಅನ್ನೋದು ಕೂಡ ಬದಲಾಗಿದೆ, ಯಾರು ಎಷ್ಟೆಷ್ಟು ಅನ್ನೋದು ಕೂಡ ಬಂದಿದೆ. ಇದು ನವಭಾರತದ ಹೊಸ ಐಡಿಯಾ ಅಂತ ಹೇಳಿದ್ದಾರೆ. 100 ದಿನ ಅಲ್ಲ, 125 ದಿನ ಇನ್ನು ಮುಂದೆ ಕೆಲಸ ಕೊಡ್ತೀವಿ ಅಂತಲೂ ಸರ್ಕಾರ ಹೇಳ್ತಾ ಇದೆ. ಆದರೆ ಇದು ಹಳ್ಳಿಗಳನ್ನು ಉದ್ಧಾರ ಮಾಡೋದಲ್ಲ, ರಾಜ್ಯಗಳನ್ನು ದಿವಾಳಿ ಮಾಡೋ ಪ್ಲಾನ್ ಅಂತ ವಿರೋಧ ಪಕ್ಷಗಳು ಹೇಳ್ತಿವೆ. ಹಾಗಿದ್ರೆ ಏನಿದು ಹೊಸ ಮಸೂದೆ? ಹಳೆಯ ಸ್ಕೀಮ್ನಲ್ಲಿ ಏನು ಲೋಪದೋಷ ಇತ್ತು, ಹೊಸದರಲ್ಲಿ ಏನಿದೆ ಸ್ಪೆಷಲ್, ಯಾಕೆ ವಿವಾದ ಆಗ್ತಿದೆ? ಬನ್ನಿ ಯಾವುದೇ ಗೊಂದಲ ಇಟ್ಕೊಳ್ಳದೆ ಸಿಂಪಲ್ ಆಗಿ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಮನ್ರೇಗಾ ಯುಗಾಂತ್ಯ, ಹೊಸ ಬಿಲ್ ಎಂಟ್ರಿ. ಫ್ರೆಂಡ್ಸ್, ಮೊದಲಿಗೆ ಏನಾಗ್ತಿದೆ ಅಂತ ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಸಂಸತ್ನಲ್ಲೊಂದು ಹೊಸ ಮಸೂದೆಯನ್ನ ತಗೊಂಡ್ಬಂದಿದೆ. ಅದರ ಹೆಸರು VBG ರಾಮ್ಜಿ ಬಿಲ್ 2025. ಅದಕ್ಕೆ ಫುಲ್ ಎಕ್ಸ್ಪ್ಯಾನ್ಷನ್ ಇದೆ, ಫುಲ್ ಫಾರ್ಮ್ ಇದೆ. ಏನು? ವಿಕಸಿತ ಭಾರತ್ ಗ್ರಾಮೀಣ್ ರೋಜ್ಗಾರ್ ಅಂಡ್ ಆತ್ಮನಿರ್ಭರ್ ಮಿಷನ್ ಗ್ಯಾರಂಟಿ ಬಿಲ್ ಅಂತ. ಇದರ ಅರ್ಥ ಇಷ್ಟೇ. 2005ರಲ್ಲಿ ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ ಜಾರಿಗೆ ತಂದಿದ್ದ ನರೇಗಾ ಅಂತಿತ್ತು ಆರಂಭದಲ್ಲಿ. ಆಮೇಲೆ MG ಅಂತ ಸೇರಿಸಿದ್ರು, ಮಹಾತ್ಮ ಗಾಂಧಿ ಅಂತ. ಆಮೇಲೆ UPAನವರು ಸೇರಿಸಿದ್ರು ಅದಕ್ಕೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ. ಇನ್ನು ಮುಂದೆ ಆ MGNREGA ಇರೋದಿಲ್ಲ, ಅದು ರದ್ದಾಗುತ್ತೆ. ಅದರ ಜಾಗವನ್ನು ಈ ಹೊಸ ರಾಮ್ಜಿ ಬಿಲ್ ತಗೊಳುತ್ತೆ. ಅಸಲಿಗೆ ಏನಿದು ಮನ್ರೇಗಾ? ಒಂದು ಚಿಕ್ಕ ಪರಿಚಯ ಮಾಡ್ಕೊಬೇಡೋಣ. ನಿಮಗೆ ಗೊತ್ತೇ ಇರ್ಬೋದು, ಹಳ್ಳಿಗಳಲ್ಲಿ ಬರಗಾಲ ಬಂದಾಗ ಅಥವಾ ಕೈಯಲ್ಲಿ ಕೆಲಸ ಇಲ್ದಿದ್ದಾಗ ಜನ ಹೊಟ್ಟೆಪಾಡಿಗೋಸ್ಕರ ಎಲ್ಲೆಲ್ಲೋ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಈ ಕಾನೂನು ತರಲಾಗಿತ್ತು. ಯಾರು ಕೆಲಸ ಬೇಕು ಅಂತ ಕೇಳ್ತಾರೋ, ರಿಜಿಸ್ಟರ್ ಮಾಡ್ಕೊಳ್ತಾರೋ ಅವರಿಗೆ ವರ್ಷಕ್ಕೆ ಕನಿಷ್ಠ 100 ದಿನದ ಕೆಲಸವನ್ನು ಕೊಡಲೇಬೇಕು, ಅಷ್ಟು ಪೇಮೆಂಟ್ ಆಗಲೇಬೇಕು ಅಂತ. ಇದರ ಮೇನ್ ಐಡಿಯಾ ಅದಾಗಿತ್ತು. ಗುಂಡಿ ತೆಗೆಯೋದು, ಕೆರೆ ಹೂಳೆತ್ತೋದು, ಬದು ನಿರ್ಮಾಣ ಮಾಡೋದು, ಇಂಥ ದೈಹಿಕ ಶ್ರಮದ ಬೇಡುವಂತಹ ಕೆಲಸಗಳು ಜಾಸ್ತಿ ಇರ್ತಾ ಇದ್ವು. ಆದರೆ 20 ವರ್ಷಗಳಲ್ಲಿ ಸ್ಕೀಮ್ ಎಷ್ಟೇ ಒಳ್ಳೆ ಐಡಿಯಾವನ್ನ, ಉದ್ದೇಶವನ್ನ ಹೊಂದಿದ್ರು ಕೂಡ ಸಿಕ್ಕಾಪಟ್ಟೆ ತೂತುಗಳಿದ್ವು. JCB ಕೆಲಸ ಮಾಡಿಸ್ಕೊಂಡು ದುಡ್ಡನ್ನ ಜಬಿಗಿಳಿಸ್ಕೊಳ್ಳೋದು ತುಂಬಾ ದಿನಾನೂ ನಡೀತಾನೆ ಇದೆ. ಇನ್ನು ಕೆಲ ಕಡೆ ಗೋಸ್ಟ್ ಅಕೌಂಟ್ಸ್, ಮನುಷ್ಯರೇ ಇರ್ತಾ ಇರಲಿಲ್ಲ. ಅವರ ಹೆಸರಲ್ಲಿ ಜಾಬ್ ಕಾರ್ಡ್ ಇರ್ತಾ ಇತ್ತು, ದುಡ್ಡು ಡ್ರಾ ಆಗ್ತಾ ಇತ್ತು. ಹಾಗೆ ನೋ ಅಸೆಟ್ ಕ್ರಿಯೇಷನ್, ಸುಮ್ಮನೆ ಗುಂಡಿ ತೆಗೆಯೋದು, ಮುಚ್ಚೋದು. ಇದರಿಂದ ಊರಿಗೆ ಶಾಶ್ವತವಾದ ರಸ್ತೆನೋ ಕಟ್ಟಡನೋ ಯಾವುದು ಆಗ್ತಾ ಇರಲಿಲ್ಲ. ಬರೀ ಕೂಲಿ ಡಿಸ್ಟ್ರಿಬ್ಯೂಟ್ ಆಗ್ತಾ ಇತ್ತು ಅಷ್ಟೇ. ಯಾಕೇನು ಅದು ಕೂಡ ಮಷಿನ್ ಬಳಸಿ ಮಾಡಿಕೊಂಡು ಸುಮ್ಮನೆ ಮನುಷ್ಯರು ನಿಲ್ಲಿಸಿ ಫೋಟೋ ಹೊಡೆದ್ಬಿಟ್ಟು. ಆದರೆ ಖರ್ಚು ಮಾತ್ರ ಸಿಕ್ಕಾಪಟ್ಟೆ. ಯಾವ ಯೋಜನೆಗೂ ಖರ್ಚಾಗದ ಅನುದಾನ ಇದರಲ್ಲಿ ನೀರಿನ ಥರ ಹರಿದು ಹೋಗ್ತಾ ಇತ್ತು, ಮಂಜಿನಂತೆ ಕರಗು ಹೋಗ್ತಾ ಇತ್ತು. ಮತ್ತೆ ಸಪ್ಲಿಮೆಂಟ್ರಿ ಬಜೆಟ್ ಕೊಡಬೇಕಾಗ್ತಾ ಇತ್ತು. ಇದ್ರ ಬಜೆಟ್ ಕೇಳಿಸ್ಕೊಂಡ್ರೆ ನಿಮಗೆ ತಲೆ ತಿರುಗತ್ತೆ. ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಈ ಎಲ್ಲ ಕಾರಣಗಳಿಂದ ಸರ್ಕಾರ ಸಾಕು, ಈ ಹಳೆ ಸಿಸ್ಟಮ್ ವರ್ಕ್ ಆಗ್ತಾ ಇಲ್ಲ, ಇದನ್ನು ರಿಪೇರಿ ಮಾಡೋ ಬದಲು ಇಡೀ ಎಂಜಿನನ್ನೇ ಚೇಂಜ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಅದರ ಫಲಿತಾಂಶನೇ ರಾಮ್ಜಿ ಬಿಲ್, VBG ರಾಮ್ಜಿ ಬಿಲ್. ಹಾಗಿದ್ರೆ ಈ ಹೊಸ ಬಿಲ್ನಲ್ಲಿ ಏನೇನೋ ಬದಲಾವಣೆಗಳಾಗಿದ್ದಾವೆ, ಹಳೆ ಸ್ಕೀಮ್ಗಿಂತ ಹೇಗೆ ಡಿಫ್ರೆಂಟ್, ಒಂದೊಂದಾಗಿ ನೋಡ್ತಾ ಹೋಗೋಣ. 100 ದಿನ ಅಲ್ಲ, 125 ದಿನ. ಫಸ್ಟ್, ಜನರಿಗೆ ಖುಷಿ ಕೊಡೋ ವಿಚಾರದಿಂದನೇ ಶುರು ಮಾಡೋಣ. ಈ ಹೊಸ ಬಿಲ್ನಲ್ಲಿರೋ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಕೆಲಸದ ದಿನಗಳ ಏರಿಕೆ. ಹಳೆಯ ಮನ್ರೇಗಾ ಕಾನೂನು ಪ್ರಕಾರ ಒಂದು ಕುಟುಂಬಕ್ಕೆ ವರ್ಷಕ್ಕೆ ಕೇವಲ 100 ದಿನಗಳ ಉದ್ಯೋಗ ಖಾತ್ರಿ ಇತ್ತು. ಆದರೆ ಹೊಸ VBG ರಾಮ್ಜಿ ಬಿಲ್ನಲ್ಲಿ ಅದನ್ನ 125 ದಿನಗಳಿಗೆ ಹೆಚ್ಚಿಸಲಾಗಿದೆ. ಇದರ ಲಾಜಿಕ್ ಸಿಂಪಲ್. ಹಳ್ಳಿಗಳಲ್ಲಿ ಬಡತನ ಇನ್ನೂ ಇದೆ, 100 ದಿನದ ಸಂಬಳ ಸಾಕಾಗಲ್ಲ. ಅದಕ್ಕೆ ಇನ್ನೊಂದು 25 ದಿನ ಎಕ್ಸ್ಟ್ರಾ ಆ್ಯಡ್ ಆದರೆ 25% ಇನ್ಕ್ರೀಸ್ ಆದರೆ ಅವ್ರ ಕೈಗೆ ಇನ್ನೊಂದಷ್ಟು ದುಡ್ಡು ಸೇರುತ್ತೆ, ಗ್ರಾಮೀಣ ಆರ್ಥಿಕತೆಗೆ ಬೂಸ್ಟ್ ಸಿಗುತ್ತೆ ಅನ್ನೋದು ಸರ್ಕಾರದ ಲೆಕ್ಕಾಚಾರ. ಇದು ಸ್ವಾಗತ ಮಾಡಬೇಕಾಗಿರೋ ವಿಚಾರ. ಒಬ್ಬ ಕೂಲಿ ಕಾರ್ಮಿಕನಿಗೆ ವರ್ಷಕ್ಕೆ ಕನಿಷ್ಠ ಅಂದ್ರೂ ಕೂಡ 8,000 to 10,000 ರೂಪಾಯಿ ಎಕ್ಸ್ಟ್ರಾ ಸಿಗುತ್ತೆ ಇದರಿಂದ. ಆದರೆ ಸರ್ಕಾರ ಕೊಡೋ ಈ ಬಂಪರ್ ಆಫರ್ ಹಿಂದೆ ರಾಜ್ಯ ಸರ್ಕಾರಗಳಿಗೆ ಒಂದು ಬಂಪರ್ ಶಾಕ್ ಕೂಡ ಇದೆ. ಅದೇ ನೆಕ್ಸ್ಟ್ ಪಾಯಿಂಟ್. ದುಡ್ಡು ಕೊಡೋರು ಯಾರು? 60-40 ಲೆಕ್ಕಾಚಾರ. ಯಾವುದೇ ಸ್ಕೀಮ್ ಆದ್ರೂ ಕೂಡ ನಡೆಯೋದು ದುಡ್ಡಿನ ಮೇಲೆ. ಇಲ್ಲಿವರೆಗೂ ಮನ್ರೇಗಾದಲ್ಲಿ ಒಂದು ಸಿಸ್ಟಮ್ ಇತ್ತು. ಕೂಲಿ ಕಾರ್ಮಿಕರಿಗೆ ಸಂಬಳ ಕೊಡೋಕೆ ಆಗ್ತಾ ಇದ್ದ ಸಾವಿರಾರು ಕೋಟಿ ರೂಪಾಯಿ ಖರ್ಚನ್ನ 100% ಕೇಂದ್ರ ಸರ್ಕಾರವೇ ಹಾಕ್ತಾ ಇತ್ತು. ರಾಜ್ಯ ಸರ್ಕಾರಗಳು ಕೇವಲ ಮೆಟೀರಿಯಲ್ ಕಾಸ್ಟ್ಗೆ ಮಾತ್ರ ಕಾಂಟ್ರಿಬ್ಯೂಟ್ ಮಾಡಬೇಕಾಗಿತ್ತು. ಆದರೆ ಹೊಸ ಬಿಲ್ನಲ್ಲಿ ಕೇಂದ್ರ ಸರ್ಕಾರ ಒಂದು ಮೇಜರ್ ಟ್ವಿಸ್ಟ್ ಕೊಟ್ಟಿದೆ. ಕ್ಲಾಸ್ 14 ಪ್ರಕಾರ ಇನ್ಮುಂದೆ ಕೂಲಿ ಪಾವತಿಯಲ್ಲೂ ಕೂಡ 60% ಕೇಂದ್ರ ಸರ್ಕಾರ ಕೊಡುತ್ತೆ, ಉಳಿದ 40% ಹಣವನ್ನ ರಾಜ್ಯ ಸರ್ಕಾರ ಕೊಡಬೇಕು. ಇದರ ಮರ್ಮ ಏನ್ ಗೊತ್ತಾ?
ಕೇಂದ್ರದ ವಾದ ನೋಡಿ ರಾಜ್ಯಗಳು ತಮ್ಮ ಕೈಯಿಂದ ದುಡ್ಡು ಹಾಕದೇ ಇದ್ರೆ ಅವರಿಗೆ ಜವಾಬ್ದಾರಿನೇ ಬರೋದಿಲ್ಲ. ಸುಮ್ಮನೆ ಫೇಕ್ ಜಾಬ್ ಕಾರ್ಡ್ ಸೃಷ್ಟಿ ಮಾಡ್ತಾರೆ. 100% ದುಡ್ಡು ನಾವೇ ಕೊಡೋದ್ರಿಂದ ಅವರು ಕೇರ್ಲೆಸ್ ಆಗಿಬಿಟ್ಟಿದ್ದಾರೆ. ಯಾವಾಗ ಅವ್ರ ಜಾಬಿನಿಂದ 40% ಹೋಗುತ್ತೋ ಆಗ ಅವರು ಭ್ರಷ್ಟಾಚಾರ ನಿಲ್ಲಿಸ್ತಾರೆ, ಸರಿಯಾಗಿ ಮಾನಿಟರ್ ಮಾಡ್ತಾರೆ ಅಂತ. ಅಂದ್ರೆ ರಾಜ್ಯಗಳಿಗೆ ಅಕೌಂಟಬಿಲಿಟಿ ಅಥವಾ ಹೊಣೆಗಾರಿಕೆ ಕಲಿಸೋಕೆ ಪ್ಲಾನ್ ಅಂತ ಹೇಳ್ತಿದ್ದಾರೆ. ಆದ್ರೆ ರಾಜ್ಯಗಳ ರಿಯಾಕ್ಷನ್ ಬೇರೆನೇ ಇದೆ. ಕರ್ನಾಟಕ, ಕೇರಳ, ತಮಿಳುನಾಡಿನಂತ ರಾಜ್ಯಗಳು ಹೇಳ್ತಿರೋದು ಒಂದೇ, ನಮ್ಮ ಹತ್ರ ದುಡ್ಡೇ ಇಲ್ಲ ಸ್ವಾಮಿ ಅಂತ. ಈಗ ಆಲ್ರೆಡಿ GST ಪಾಲು ಬರ್ತಾ ಇಲ್ಲ, ಸೆಸ್ ಸರ್ಚಾರ್ಜ್ ಅಂತ ನಮ್ಮ ದುಡ್ಡು ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ. ಇಂಥದ್ರಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹೊರೆಯನ್ನ ನಮ್ಮ ಮೇಲೆ ಹಾಕಿದ್ರೆ ನಾವು ಅಭಿವೃದ್ಧಿ ಕೆಲಸ ಮಾಡೋದು ಯಾವಾಗ ಅಂತ ಈ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದು ಒಕ್ಕೂಟ ವ್ಯವಸ್ಥೆಗೆ ಮಾಡ್ತಿರೋ ಡ್ಯಾಮೇಜ್ ಅಂತ ವಿರೋಧ ಪಕ್ಷಗಳು ಆರೋಪ ಮಾಡ್ತಿದ್ದಾರೆ. ಒಂದು ವೇಳೆ ರಾಜ್ಯದ ಹತ್ರ ದುಡ್ಡಿಲ್ಲ ಅಂದ್ರೆ ಏನಾಗುತ್ತೆ? ಬಡವನಿಗೆ ಸಂಬಳ ಲೇಟ್ ಆಗುತ್ತೆ. ಸೊ ಇದು ಹೊಣೆಗಾರಿಕೆನ ಅಥವಾ ಹೊರೆನಾ ಅನ್ನೋದು ಡಿಬೇಟೇಬಲ್ ವಿಚಾರ. ಗುಂಡಿ ತೆಗೆಯೋದಲ್ಲ, ಆಸ್ತಿ ಮಾಡಬೇಕು. ಈ ಹೊಸ ಬಿಲ್ ನಲ್ಲಿರೋ ಇನ್ನೊಂದು ಇಂಟ್ರೆಸ್ಟಿಂಗ್ ಕಂಡೀಷನ್ ಏನು ಅಂದ್ರೆ ಫೋಕಸ್ ಆನ್ ಆಸೆಟ್ ಕ್ರಿಯೇಷನ್. ಆಗಲೇ ಹೇಳಿದ ಹಾಗೆ ಹಳೆ ಸ್ಕೀಮ್ನಲ್ಲಿ ಸುಮ್ಮನೆ ಗುಂಡಿ ತೆಗೆಯೋದು ಮುಚ್ಚೋದು ಮಾಡ್ತಾ ಇದ್ರು, ಯಾರಿಗೂ ಲಾಭ ಇಲ್ಲ. ಹೊಸ ಬಿಲ್ ಏನು ಹೇಳುತ್ತೆ ಅಂದರೆ ನಾವು ಕೊಡೋ ದುಡ್ಡಿಗೆ ಆ ಊರಿನಲ್ಲಿ ಏನಾದರೂ ಶಾಶ್ವತವಾದ ಸಾರ್ವಜನಿಕ ಆಸ್ತಿ ಸೃಷ್ಟಿಯಾಗಬೇಕು. ಅದು ಚೆಕ್ ಡ್ಯಾಮ್ ಇರ್ಬೋದು, ಪಕ್ಕಾ ರಸ್ತೆ ಇರ್ಬೋದು, ಅಥವಾ ಅಂಗನವಾಡಿ ಕಟ್ಟಡ ಇರಬಹುದು. ಅಷ್ಟೇ ಅಲ್ಲ, ಸ್ಕಿಲ್ಲಿಂಗ್ ಅಂದರೆ ಕೌಶಲ್ಯ ತರಬೇತಿ ಬಗ್ಗೆ ಕೂಡ ಬಿಲ್ ಮಾತನಾಡುತ್ತೆ. ಯಾಕಂದ್ರೆ ಇಷ್ಟು ದಿನ ಬರೀ ಮಣ್ಣಾಗಿಯೋ ಕೆಲಸ ಇತ್ತು. ಇನ್ನು ಮುಂದೆ ಯುವಕರಿಗೆ ಮೇಸ್ತ್ರಿ ಕೆಲಸ, ಪ್ಲಂಬಿಂಗ್ ಅಥವಾ ಇನ್ಯಾವುದೇ ಟ್ರೈನಿಂಗ್ ಕೊಟ್ಟು ಅವರು ಬರೀ ಈ ಸ್ಕೀಮ್ ಮೇಲೆ ಡಿಪೆಂಡ್ ಆಗದ ಹಾಗೆ ಸ್ವಾವಲಂಬಿ ಆಗೋ ಹಾಗೆ ಮಾಡೋ ಉದ್ದೇಶ ಕೂಡ ಈ ರಾಮ್ಜಿ ಬಿಲ್ನಲ್ಲಿದೆ. ಟ್ರೈನಿಂಗ್ ಕೂಡ ಆಗುತ್ತೆ ಅಂಥೇಳಿ, ಸ್ಕಿಲ್ ಡೆವಲಪ್ಮೆಂಟ್ ಆಗುತ್ತೆ ಅಂಥೇಳಿ. ಅದು ಖಂಡಿತವಾಗ್ಲೂ ಕೂಡ ಪಾಸಿಟಿವ್ ಸ್ಟೆಪ್ಸ್ ಇದು ಕೂಡ. ಯಾಕಂದರೆ ಕೇವಲ ಗುಂಡಿ ತೆಗೆಯೋದ್ರಿಂದ ಯಾವುದೇ ಉದ್ದೇಶ ಇಡರಲ್ಲ, ದೇಶದ ಸಂಪತ್ತು ದುಡ್ಡು ಲೀಕ್ ಆಗಿ ಹೋಗುತ್ತೆ ಅಷ್ಟೇ. ಆದರೆ ಸ್ಕಿಲ್ ಕಲಿತ್ರೆ ಆ ಪ್ರಾಜೆಕ್ಟ್ ಮುಗಿದ ಮೇಲೂ ಕೂಡ ಲೈಫ್ ಸೆಟಲ್ ಆಗುತ್ತೆ. ಪ್ಲಂಬರ್ಸ್ ಗೊತ್ತದೆ ನಿಮಗೆ, 10 ನಿಮಿಷದ ಕೆಲಸಕ್ಕೆ ಬಂದು ಹೋದರೂ ಕೂಡ 500 ರೂಪಾಯಿ ಮಿನಿಮಮ್. ಅರ್ಧ ಗಂಟೆ, 1 ಗಂಟೆ, 2 ಗಂಟೆ ಕೆಲಸ ಇತ್ತು ಅಂತ ಹೇಳಿದ್ರೆ 1000 ರೂಪೀಸ್ ಮಿನಿಮಮ್ ಆಗೇ ಆಗುತ್ತೆ ಪ್ಲಂಬಿಂಗ್ ಕೆಲಸದಲ್ಲಿ. ನಗರಗಳಲ್ಲಿ ಆ ರೀತಿ ಚಾರ್ಜಸ್ ಇದೆ. ಸೊ ಅವರ ಜೀವನಕ್ಕೆ ಒಂದು ದಾರಿ ಆಗುತ್ತೆ. ರೈತರಿಗೆ ರಿಲೀಫ್, ಕಾರ್ಮಿಕರಿಗೆ ಶಾಕ್. ಈ ಬಿಲ್ನ ಅತ್ಯಂತ ಪ್ರಾಯೋಗಿಕ ಆದರೆ ಅಷ್ಟೇ ಚರ್ಚೆಗೆ ಗ್ರಾಸವಾಗಿರೋ ವಿಚಾರಕ್ಕೆ ಬರೋಣ. ಅದೇ ಮ್ಯಾಂಡೇಟರಿ ಪೀಕ್ ಸೀಸನ್ ಪಾಸ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಹಳ್ಳಿಗಳಲ್ಲಿ ರೈತರು ಎದುರಿಸಿರೋ ದೊಡ್ಡ ಸಮಸ್ಯೆ ಏನು ಗೊತ್ತಾ? ಅಲ್ಲಿ ಕೆಲಸಕ್ಕೆ ಜನ ಸಿಗ್ತಾ ಇಲ್ಲ ಅಂತ, ಬಿತ್ತನೆ ಮಾಡೋಕೆ, ಕಳೆ ಕೀಳೋಕೆ ಅಥವಾ ಬೆಳೆ ಕೊಯ್ಯೋಕೆ ಜನ ಸಿಗ್ತಾ ಇಲ್ಲ ಅಂತ. ಎಲ್ಲರೂ ನಾವು ನರೇಗಾ ಕೆಲಸಕ್ಕೆ ಹೋಗ್ತೀವಿ, ಅಲ್ಲಿ ನೆರಳಿರುತ್ತೆ ಅಂತ ಹೋಗಿಬಿಡ್ತಾರೆ. ರೈತರು ಡಬಲ್ ಕೂಲಿ ಕೊಡ್ತೀವಿ ಅಂದರೂ ಕೂಡ ಜನ ಬರ್ತಾ ಇಲ್ಲ. ಇದರಿಂದ ವ್ಯವಸಾಯ ಮಾಡೋದೇ ಕಷ್ಟ ಆಗಿದೆ. ಈ ಸಮಸ್ಯೆಗೆ ಸರ್ಕಾರ ಒಂದು ಐಡಿಯಾ ಹುಡುಕಿದೆ. ಹೊಸ ರೂಲ್ಸ್ ಪ್ರಕಾರ ವರ್ಷದಲ್ಲಿ 2 ತಿಂಗಳು ಅಂದರೆ 60 ದಿನ, ಅದು ಸುಗ್ಗಿ ಕಾಲ ಇರಲಿ ಅಥವಾ ಬಿತ್ತನೆ ಟೈಮ್ ಇರಲಿ, ಸರ್ಕಾರಿ ಕೆಲಸ, ಈ ರಾಮ್ಜಿ ಬಿಲ್ನ ಕೆಲಸಗಳು ಪಾಸ್ ಆಗ್ತವೆ, ಅಂದರೆ ಬಂದಾಗುತ್ತೆ, ನಿಂತು ಹೋಗ್ತವೆ. ಆ 60 ದಿನ ಹಳ್ಳಿಯಲ್ಲಿ ಯಾರಿಗೂ ಈ ಸ್ಕೀಮ್ನಲ್ಲಿ ಕೆಲಸ ಸಿಗಲ್ಲ. ಇದರಿಂದ ಏನಾಗುತ್ತೆ, ಆ 60 ದಿನ ಅವರಿಗೆ ಬೇರೆ ದಾರಿ ಇರೋದಿಲ್ಲ, ಅನಿವಾರ್ಯವಾಗಿ ರೈತರ ಜಮೀನುಗಳಲ್ಲಿ, ಹೊಲಗಳಲ್ಲಿ ಕೃಷಿ ಕೆಲಸಕ್ಕೆ ತೊಡಗಿಸ್ಕೊಳ್ಬೇಕು ಅಂತ. ಇದರಿಂದ ರೈತರ ಕೃಷಿ ಚಟುವಟಿಕೆಗಳಿಗೆ ಜನರ ಕೆಲಸಗಾರರ ಸಮಸ್ಯೆ ಉಂಟಾಗಲ್ಲ, ಕೃಷಿನೂ ಉಳಿಯುತ್ತೆ ಅನ್ನೋದು. ಇದು ರೈತರ ಪಾಲಿಗೆ ಗುಡ್ ನ್ಯೂಸೇ. ಆದರೆ ಕಾರ್ಮಿಕ ಸಂಘಟನೆಗಳ ವಾದ ಬೇರೆನೇ ಇದೆ. ಅವರು ಈ ನರೇಗಾ ಇದ್ದಾಗ ನಮಗೆ ಧೈರ್ಯ ಇತ್ತು, ರೈತರು ಅಥವಾ ಜಮೀನ್ದಾರರು ಒಂದು ವೇಳೆ ಕಮ್ಮಿ ಕೂಲಿ ಕೊಡ್ತೀವಿ ಅಂತ ಹೇಳಿದ್ರೆ ಬೇಡ ಬಿಡಿ ನರೇಗಾಗೆ ಹೋಗ್ತೀವಿ, ಅದಕ್ಕಿಂತ ಬೆಟರ್ ಅಂತ ಅಲ್ಲಿ ಹೋಗ್ಬೋದಾಗಿತ್ತು. ಆದರೆ 60 ದಿನ ಇರೋದೇ ಇಲ್ಲ, ಆಪ್ಷನ್ನೇ ಇಲ್ಲ ಅಂದಾಗ ಅವರು ಕೊಟ್ಟ ಕೂಲಿಗೆ ಹೋಗಬೇಕಾಗತ್ತೆ ಅನ್ನೋ ವಾದವನ್ನು ಮಂಡಿಸ್ತಿದ್ದಾರೆ. ಬಾರ್ಗೇನಿಂಗ್ ಪವರ್ ನಮ್ದು ಹೊರಟು ಹೋಗ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಹಕ್ಕು ಹೋಯ್ತು, ಬಜೆಟ್ ಬಂತು. ಇದು ಸ್ವಲ್ಪ ಟೆಕ್ನಿಕಲ್ ವಿಚಾರ, ಆದರೆ ತುಂಬಾ ಮುಖ್ಯ. ಹಳೆಯ ಮನ್ರೇಗಾ ಒಂದು ಡಿಮಾಂಡ್ ಡ್ರಿವನ್ ಕಾನೂನಾಗಿತ್ತು. ಅಂದ್ರೆ ಏನು, ಒಬ್ಬ ವ್ಯಕ್ತಿ ನನಗೆ ಕೆಲಸ ಬೇಕು ಅಂತ ಅರ್ಜಿ ಹಾಕಿದ್ರೆ ರಿಜಿಸ್ಟರ್ ಮಾಡ್ಕೊಂಡ್ರೆ ಕೊಡ್ಲೇಬೇಕಾಗಿತ್ತು ಸರ್ಕಾರ. ಸರ್ಕಾರದ ಖಜಾನೆಯಲ್ಲಿ ದುಡ್ಡು ಇದೆಯೋ ಇಲ್ವೋ, ಸಾಲ ಮಾಡಿ ಆದ್ರೂ ಕೊಡ್ಲೇಬೇಕು, ಅದು ಜನರ ಹಕ್ಕು ತರ. ಆದ್ರೆ ಎಕ್ಸ್ಪರ್ಟ್ಗಳು ಹೇಳ್ತಿರೋ ಪ್ರಕಾರ ಹೊಸ ಬಿಲ್ ನಲ್ಲಿ ಇದನ್ನ ಅಲೋಕೇಶನ್ ಡ್ರಿವನ್ ಮಾಡೋ ಸಾಧ್ಯತೆ ಇದೆ. ಅಂದ್ರೆ ಸರ್ಕಾರ ವರ್ಷದ ಆರಂಭದಿಂದಲೇ ಈ ರಾಜ್ಯಕ್ಕೆ ಇಷ್ಟೇ ಬಜೆಟ್, ಇಷ್ಟೇ ಕೆಲಸ ಅಂತ ಫಿಕ್ಸ್ ಮಾಡುತ್ತೆ. ಉದಾಹರಣೆಗೆ ಕರ್ನಾಟಕಕ್ಕೆ ಈ ವರ್ಷ 5,000 ಕೋಟಿ ರೂಪಾಯಿ ಮಾತ್ರ. ಒಂದು ವೇಳೆ ವರ್ಷದ ಆರಂಭದಲ್ಲೇ ಆ ದುಡ್ಡು ಖಾಲಿ ಆದ್ರೆ ಓಕೆ, ಬಜೆಟ್ ಮುಗ್ದಿದೆ, ನೆಕ್ಸ್ಟ್ ಇಯರ್ ಬನ್ನಿ ಅಂತ ಹೇಳೋ ಅವಕಾಶ ಸರ್ಕಾರಗಳಿಗೆ ಸಿಗುತ್ತೆ. ಇದು ನಿಜ ಆದರೆ, ಇನ್ನೂ ಕೂಡ ಕನ್ಫರ್ಮ್ ಇಲ್ಲ, ಇದು ಫುಲ್ ಡೀಟೇಲ್ ಬರಬೇಕು, ನೋಡೋಣ, ಬಂದಾಗ ನಿಮಗೆ ಮತ್ತೆ ಮಾಹಿತಿಯನ್ನು ಕೊಡೋ ಪ್ರಯತ್ನ ಮಾಡ್ತೀವಿ. ಒಂದು ವೇಳೆ ಇದು ನಿಜ ಆದರೆ ಉದ್ಯೋಗ ಖಾತ್ರಿ ಆಗಿರಲ್ಲ, ಸರ್ಕಾರಿ ಸ್ಕೀಮ್ ಆಗುತ್ತೆ ಅಷ್ಟೇ ಇದು. ಆದರೆ 100 ದಿನಗಳಿಂದ 125 ದಿನಕ್ಕೆ ತಗೊಂಡು ಹೋಗ್ತಾ ಇದ್ದೀವಿ ಅಂತಲೂ ಬಿಲ್ ಹೇಳ್ತಿರೋದ್ರಿಂದ ಹಾಗಾಗಲ್ಲ. 125 ಡೇಸ್ ಮಿನಿಮಮ್ ಸಿಕ್ಕೇ ಸಿಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಸದ್ಯಕ್ಕೆ ನಾವು ಇರ್ಬೋದು. ಇದು ಫುಲ್ ಡೀಟೇಲ್ಸ್ ಈ ಬಿಲ್ ಬಗ್ಗೆ ಬಂದಾಗ ಕ್ಲಾರಿಟಿ ಸಿಗುತ್ತೆ. ಗ್ರಾಮ ಸಭೆಗೆ ಕತ್ತರಿ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಬದಲಾವಣೆ ಅಂದ್ರೆ ಸೆಂಟ್ರಲೈಸೇಷನ್. ಹಳೆ ಕಾನೂನಲ್ಲಿ ಊರಲ್ಲಿ ಯಾವ ಕೆಲಸ ನಡಿಬೇಕು ಅನ್ನೋದನ್ನ ಗ್ರಾಮ ಸಭೆಯಲ್ಲಿ ಜನರೇ ಕೂತು ನಿರ್ಧಾರ
ಮಾಡ್ತಾ ಇದ್ರು. ಆದ್ರೆ ಹೊಸ ಬಿಲ್ ನಲ್ಲಿ ಪವರ್ ಅನ್ನ ಜಿಲ್ಲಾ ಮಟ್ಟದ ಸಮಿತಿಗಳಿಗೆ ಕೊಡಲಾಗ್ತಿದೆ. ಡಿಸಿ ಅಥವಾ ಸಿಇಒ ಇದರ ಉಸ್ತುವಾರಿ ನೋಡ್ತಾರೆ. ಸರ್ಕಾರದ ವಾದ ಏನು ಅಂದ್ರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಎಲ್ಲರೂ ಸೇರ್ಕೊಂಡು ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತ ಹೇಳಿ JCB ತಂದು ಗುಂಡಿ ತೆಗೆದು ಸುಮ್ಮನೆ ಫೋಟೋ ಹೊಡ್ಕೊಂಡು ಜಾಬ್ ಕಾರ್ಡ್ 10 ಜನಕ್ಕೆ ಅಕೌಂಟಿಗೆ ಹಾಕಿಸಿ ಆಮೇಲೆ ಎಲ್ಲರ ಹತ್ರ ಒಬ್ರು ಇಸ್ಕೊಂಡು JCB ಅವನಿಗೆ ಪೇ ಮಾಡಿ ಉಳಿದಿದ್ದು 60-70% ಅವರೇ ಇಟ್ಕೊಂಡ್ಬಿಡ್ತಾ ಇದ್ರು ಅಂತ. ಉದಾಹರಣೆಗೆ JCB ಅಲ್ಲಿ 1-2 ಗಂಟೆಗಳಲ್ಲಿ ಒಂದು 10,000 ರೂಪಾಯಿ ಆಗೋ ಕೆಲಸವನ್ನ 50,000 ರೂಪಾಯಿಗೆ ಬಿಲ್ ಮಾಡಿ ಒಂದು 10 ಜನ ಜಾಬ್ ಕಾರ್ಡ್ ಇಟ್ಕೊಂಡು ಇಷ್ಟು ಜನ ಸೇರಿ ಕೆಲಸ ಮಾಡಿದಾರೆ ಅಂತ ಫೋಟೋ ಹೊಡಿಸ್ಕೊಂಡು ಅದಾದ್ಮೇಲೆ ದುಡ್ಡು ರಿಲೀಸ್ ಆದಾಗ ಎಲ್ಲಾ ಜಾಬ್ ಕಾರ್ಡ್ ನವರ ಹತ್ರ ಕಲೆಕ್ಟ್ ಮಾಡ್ಕೊಂಡು JCB ಒಂದು 10,000-15,000 ಪೇಮೆಂಟ್ ಮಾಡಿ ಉಳಿದ ದುಡ್ಡನ್ನು ಅವರೇ ಇಟ್ಕೊಳ್ತಾ ಇದ್ರು ಅಂತ. ಆಮೇಲೆ ಅವ್ರ ಮನೆಗೆ ಬೇಕಾದಾಗ ಅವರಿಗೆಲ್ಲರೂ ಸೇರಿ ಸಪೋರ್ಟ್ ಮಾಡೋದು ಎಲ್ಲ ಸೇರ್ಕೊಂಡಿದ್ರು ಅಂತ. ಅದನ್ನ ಪ್ರೋಸೆಸ್ ಮಾಡಿ ಸೈನ್ ಹಾಕಿ ಅದನ್ನ ಮುಂದಕ್ಕೆ ತಗೊಂಡು ಹೋಗೋರ್ಗೂ ಕೂಡ ರಿಲೀಸ್ ಮಾಡೋರ್ಗೂ ಕೂಡ ದುಡ್ಡು ಹೋಗ್ತಿತ್ತು ಅನ್ನೋ ಕ್ಲಿಯರ್ ಕಟ್ ಎವಿಡೆನ್ಸ್ ಕೂಡ ಇದೆ, ಆರೋಪಗಳು ಕೂಡ ಇದೆ. ಈಗ ಅದನ್ನ ತಡೆಯೋಕೆ ಜಿಲ್ಲಾ ಮಟ್ಟದಲ್ಲೇ ನಿರ್ಧಾರ ಆಗಬೇಕು ಅನ್ನೋ ರೂಲ್ಸ್ ತರಲಾಗಿದೆ. ಇಲ್ಲಿ ಭ್ರಷ್ಟಾಚಾರ ಆಗಲ್ವಾ, ಅದಕ್ಕೇನ್ ಸೊಲ್ಯೂಷನ್, ಅದ್ರ ಬಗ್ಗೆ ಏನು ಕ್ಲಾರಿಟಿ ಇಲ್ಲ. ಇನ್ನು ಸ್ನೇಹಿತರೆ ಕಡೆದಾಗಿ ಒಂದು ಪಾಯಿಂಟ್, ಬಜೆಟ್ ಬಗ್ಗೆ ಹೇಳಿದ್ವಲ್ಲ, ಎಷ್ಟು ಖರ್ಚಾಗ್ತಿತ್ತು ಗೊತ್ತಾ? 86,000 ಕೋಟಿ ರೂಪಾಯಿ ಲಾಸ್ಟ್ ಅಲೋಕೇಶನ್ ಇದ್ದಿತ್ತು ಇಡೀ ವರ್ಷಕ್ಕೆ. 86,000 ಕೋಟಿ ರೂಪಾಯಿ. ಇದು ಒಂದೊಂದು ಇಲಾಖೆಗಳ ಬಜೆಟ್ಗೆ ಸಮ. ಕೃಷಿ ಇಲಾಖೆ, ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್, ಇವ್ರದೆಲ್ಲ 1 ಲಕ್ಷ ಕೋಟಿ ರೂಪಾಯಿ ಆಸುಪಾಸಿನ ಬಜೆಟ್ ಇದೆ ಇಡೀ ದೇಶಕ್ಕೆ. ಒಂದು ಸ್ಕೀಮ್ ತಿಂತಾ ಇದ್ದಿದ್ದು 86,000 ಕೋಟಿ ರೂಪಾಯಿ. ಆದ್ರೆ ರಿಸಲ್ಟ್ ಮಾತ್ರ ಅಲ್ಲೆಲ್ಲ ಇಡೀ ದೇಶದ ಡಿಪಾರ್ಟ್ಮೆಂಟ್ ನಡೆಯುತ್ತೆ. ಇಲ್ಲಿ ಬರೀ ಗುಂಡಿ ತೆಗೆಯೋದು, ಗುಂಡಿ ಮುಚ್ಚೋದಕ್ಕೆ ಅಷ್ಟು ದುಡ್ಡು ಹೋಗ್ತಾ ಇತ್ತು. ಆದ್ರೆ ಅದೆಲ್ಲವನ್ನ ಬದಲಾಯಿಸ್ತೀವಿ ಅಂತೇಳಿ ಹೊಸ ಬಿಲ್ ಈಗ ಬಂದಿದೆ ಸ್ನೇಹಿತರೆ. ನಿಮಗೇನ್ ಅನ್ಸುತ್ತೆ ಈ ಬಿಲ್ ನಲ್ಲಿರೋ ಬದಲಾವಣೆಗಳಿಗೆ ಸಂಬಂಧಪಟ್ಟಂತೆ? 60 ದಿನಗಳ ಪಾಸ್, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ? 60-40 ಹೊಣೆಗಾರಿಕೆ ಇಬ್ಬರಿಗೂ ಇರಬೇಕು ಅನ್ನೋದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಲ್ಲಕ್ಕಿಂತ ಮುಖ್ಯವಾಗಿ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಯೋಜನೆ MG ನರೇಗಾ, ಅದೀಗ G ಬಿಲ್ ಆಯ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನ್ ಅನ್ಸುತ್ತೆ? ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.